ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. RCB ವರ್ಸಸ್ ಗುಜರಾತ್ ಟೈಟಾನ್ಸ್ IPLನ 42ನೇ ಪಂದ್ಯ. ಹಾಲಿ ಚಾಂಪಿಯನ್ಸ್ RCB ಗೆಲುವಿನ ನಾಗಲೋಟಕ್ಕೆ ಈಗ ಬ್ರೇಕ್ ಬಿದ್ದಿರೋದು. ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕಿರುವಂಥ ಭರವಸೆಯಲ್ಲಿದ್ದಂಥ ಟೀಮ್ ನಮ್ಮ RCB ಈ ಬಾರಿ ಎಡವಿದ ಮಾತ್ರ RCB ಫ್ಯಾನ್ಸ್ಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ಬಿಡ್ತು. ಹೇಗಿತ್ತು ಮ್ಯಾಚ್, ಎಲ್ಲಿ ಎಡವಿದ RCB, ಹೈಲೈಟ್ಸ್ ಏನಾಯ್ತು ಇವತ್ತಿನ ಮ್ಯಾಚ್ನಲ್ಲಿ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಇದರ ನಡುವೆ RCBಗೆ ದೊಡ್ಡ ಮೋಸ ಎನ್ನುವಂಥ ಘಟನೆ ಕೂಡ ನಡೆದಿತ್ತು. ಇದರಿಂದ ಕೊಹ್ಲಿ ಕೂಡ ರೊಚ್ಚಿಗೆದ್ದು ಬಿಟ್ಟಿದ್ದರು. ಅಂಥದ್ದು ಏನಾಯಿತು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. RCB ಒಟ್ಟು 8 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ 12 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿತ್ತು. ಟೀಮ್ನಲ್ಲಿರೋ ಎನರ್ಜಿ ನೋಡಿಬಿಟ್ರೆ ಇವತ್ತಿನ ಮ್ಯಾಚ್ನಲ್ಲಿ RCBಯೇ ಗೆಲ್ಲೋದು ಪಕ್ಕ ಅಂದ್ಕೊಂಡಿದ್ರು. ಆದರೆ ಎಲ್ಲ ಉಲ್ಟಾ ಸೀದಾ ಆಗೋಗ್ಬಿಡ್ತು. ಆರಂಭದಲ್ಲಿ ಏನಾಯಿತು ಅಂತ, ಮೊದಲನೇ ಓವರ್ ಮೊಹಮ್ಮದ್ ಸಿರಾಜ್ 4ನೇ ಎಸೆತದಲ್ಲಿ ಒಂದೇ ಒಂದು 4ಅನ್ನು ಬಿಟ್ಟರೆ ಆರಂಭ ಏನಷ್ಟು ಆಕ್ರಮಣಕಾರಿ ಅಂತ ಅನ್ನಿಸ್ಲೇ ಇಲ್ಲ. ಆದರೆ ಅದೇ 2ನೇ ಓವರ್ ಕಗಿಸೋರ್ ರಬಾಡಾಗೆ ಕಂಬ್ಯಾಕ್ ಆಗಿದ್ದಿದೆಯಲ್ಲ, ಅಸಲಿ RCB ಕದರ್ ಹೇಗಿರುತ್ತೆ ಅನ್ನೋದನ್ನು ಕಂಟಿನ್ಯೂ 5 4ಗಳ ಮುಖಾಂತರವಾಗಿ ಕೊಹ್ಲಿ ಎದುರಾಳಿಗಳಿಗೆ ನಡುಕವನ್ನು ಹುಟ್ಟಿಸಿದ್ರು. ಇದೊಂದು ಬಿಗ್ ಸ್ಕೋರ್ಗೆ ಆರಂಭಿಕ ಮುನ್ನಡಿ ಅಂತ ಹೇಳಿ ಎಲ್ಲರೂ ಕೂಡ ಅಂದುಕೊಂಡಿದ್ವಿ. ಆದರೆ ಅದು ಮುಂದಿನ ಓವರ್ನಲ್ಲಿ ಅಡ್ಡಿಯಾಗಿ ಬಿಡ್ತು. 3ನೇ ಓವರ್ನಲ್ಲಿ ಸಿರಾಜ್ ಬಾಲ್ಗೆ ಬೆತೆಲ್ ಕ್ಯಾಚ್ ಕೊಟ್ಟು ಆಘಾತವನ್ನು ನೀಡಿದರೆ, 4ನೇ ಓವರ್ನಲ್ಲಿ 13 ಬಾಲ್ಗಳಿಗೆ 28 ರನ್ ಗಳಿಸಿದಂಥ ವಿರಾಟ್ ಕೊಹ್ಲಿ 4ನೇ ಓವರ್ನಲ್ಲಿ ರಬಾಡಾ ಬಾಲ್ಗೆ ಕ್ಯಾಚ್ ಕೊಟ್ಟು ನಿರಾಸೆಯನ್ನು ಮೂಡಿಸಿಬಿಟ್ರು. ನೋಡಿ, ಈ ಸಮಯದಲ್ಲಿ ರಬಾಡಾ ರಿವೆಂಜ್ ಎಂಬಂತೆ ಕೊಹ್ಲಿ ಅವರನ್ನು ಹಲ್ಲು ಕಚ್ಚಿ ದಿಟ್ಟಿಸಿ ನೋಡಿದ್ದು ಮಾತ್ರ ಕೊಹ್ಲಿ ಫ್ಯಾನ್ಸ್ಗೆ ಬೇಸರಕ್ಕೆ ಕಾರಣವಾಯಿತು. ಯಾಕೆಂದರೆ ಅವ್ರ ಬಾಲ್ಗೆ ಅವರು ಕಂಟಿನ್ಯೂ ಆಗಿ 5 4ಗಳನ್ನು ಹೊಡೆದು ಬಿಟ್ಟಿದ್ರು. ಆದರೆ ಕೊಹ್ಲಿ ಒಳ್ಳೆ ಸಮಯಕ್ಕೆ ಕಾಯ್ತಾ ಇರ್ತಾರೆ. ಅವ್ರಿಗೆ ಗೊತ್ತು ತಿರುಗಿಸಿ ಅದಕ್ಕಿಂತ ಡಬಲ್ ಕೊಡ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಮರೆಯುವಂತಿಲ್ಲ. ಮುಂದೆ ಅವ್ರ ಭವಿಷ್ಯದಲ್ಲಿ ಏನಾದರೂ ಸಿಕ್ಕರೆ ಅದನ್ನು ಕೂಡ ನಾವೆದುರು ನೋಡಬಹುದು. ನೋಡಿ, ಬೆಂಗಳೂರು ತಂಡ ಪ್ರಸಕ್ತ ಋತುವಿನಲ್ಲೇ ಅತ್ಯಂತ ಕೆಟ್ಟ ಪ್ರದರ್ಶನ ನೀಡಿದಂಥ ಮ್ಯಾಚ್ ಇದು. 19.2 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಕೇವಲ 155 ರನ್ನನ್ನು ಗಳಿಸಿದ್ದು. ಕಳಪೆ ಫಾರ್ಮ್ನಲ್ಲಿರ್ತಕ್ಕಂಥ ಜಿತೇಶ್ ಮತ್ತೊಮ್ಮೆ ಕೇವಲ 1 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರೆ, ಇನ್ನು ಸ್ಫೋಟಕ ಆಟಗಾರ ಟಿಮ್ ಡೇವಿಡ್ ಮೇಲೆ ಬಹಳಷ್ಟು ಭರವಸೆ ಇತ್ತು. ಅವರು ಕೂಡ ಸ್ಟೇಡಿಯಂ ಆಚೆ ಬಾಲ್ ಕಳಿಸ್ತಾರೆ ಅಂತ ಬಹಳ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆದರೆ ಅವರು ಗಳಿಸಿದ್ದು ಕೇವಲ 9 ರನ್. ಇನ್ನು ಕೃಣಾಲ್ ಪಾಂಡ್ಯ 4 ರನ್ ಗಳಿಸಿದರೆ, ದೇವದತ್ ಪಡಿಕ್ಕಲ್ 24 ಎಸೆತಗಳಲ್ಲಿ 40 ರನ್ ಗಳಿಸಿ ಸ್ವಲ್ಪ ಆಸರೆ ಆದರು. ಇನ್ನು ಗುಜರಾತ್ ಟೈಟಾನ್ಸ್ ಪರ ಅರ್ಷದ್ ಖಾನ್ 22 ರನ್ಗಳಿಗೆ 3 ವಿಕೆಟ್ ಕಿತ್ತರೆ, ರಶೀದ್ ಖಾನ್ 19 ರನ್ಗೆ 2 ವಿಕೆಟ್, ಜೇಸನ್ ಹೋಲ್ಡರ್ 29 ರನ್ ಕೊಟ್ಟು 2 ವಿಕೆಟ್ ಕಿತ್ತರೆ, ಮೊಹಮ್ಮದ್ ಸಿರಾಜ್ 38 ರನ್ ಕೊಟ್ಟು 1 ವಿಕೆಟ್ ಕಿತ್ತರು. ಇನ್ನು ಕಗಿಸೋರ್ ರಬಾಡಾ 44 ರನ್ಗಳಿಗೆ 1 ವಿಕೆಟ್ ಕೊಟ್ಟು ಮಿಂಚಿದ್ರು. ಇನ್ನು ಗುಜರಾತ್ ಟೈಟಾನ್ಸ್ ಬ್ಯಾಟಿಂಗ್ ವಿಷಯಕ್ಕೆ ಬಂದರೆ, ಹರಿಬರಿಯಲ್ಲೇ ಬ್ಯಾಟಿಂಗ್ ಆಡಿ ಮ್ಯಾಚ್ ಮುಗಿಸೋ ಪ್ಲ್ಯಾನ್ನಲ್ಲೇ ಅವ್ರು ಬಂದಿದ್ದು. ಗಿಲ್ ಆ್ಯಂಡ್ ಸುದರ್ಶನ್ ಮೊದಲ ಓವರ್ನಲ್ಲೇ ಭುವಿಗೆ 1 6 1 4ನ ಹೊಡೆದ್ರೆ, 2ನೇ ಓವರ್ನಲ್ಲೇ ಮೋಸ್ಟ್ ಡೇಂಜರಸ್ ಬೌಲರ್ ಹೇಸಲ್ವುಡ್ಗೆ ಬರೋಬ್ಬರಿ 24 ರನ್ ಗಳಿಸೋ ಮುಖಾಂತರವಾಗಿ ಗೆಲುವಿನ ಮುನ್ಸೂಚನೆ ಕೊಟ್ಟರು. ಈ ಓವರ್ನಲ್ಲಿ 2 6 ಮತ್ತು 3 4 ಕೂಡ ಸೇರಿತು. ಇಲ್ಲಿಗೆ ಆರಂಭಿಕವಾಗಿ ಒಂದು ಭರವಸೆ ಅವ್ರಿಗೆ ಸಿಕ್ಕಾಗಿಬಿಟ್ಟಿತ್ತು. ಟೋಟಲಾಗಿ ಹೇಳೋದಾದ್ರೆ 158 ರನ್ ಹೊಡೆದ್ರು 6 ವಿಕೆಟ್ಗೆ, ಅದು ಕೂಡ 15 ಓವರ್ 5 ಬೌಲ್ಗಳಲ್ಲೇ ಇಡೀ ಮ್ಯಾಚನ್ನು ಮುಗಿಸ್ಬಿಟ್ರು. ಅದರಲ್ಲಿ ಸಾಯಿ ಸುದರ್ಶನ್ 6 ರನ್ ಹೊಡೆದ್ರೆ, ಶುಭ್ಮನ್ ಗಿಲ್ 43 ರನ್ 18 ಬಾಲ್ಗಳಿಗೆ, ಜೋಸ್ ಬಟ್ಲರ್ 39 ರನ್ 19 ಬಾಲ್ಗೆ, ವಾಷಿಂಗ್ಟನ್ ಸುಂದರ್ 12 ಬಾಲ್ಗೆ 12 ರನ್. ಇನ್ನು ರಾಹುಲ್ ತೆವಾಟಿಯಾ 17 ಬಾಲಿಗೆ 27 ರನ್, ಜಾಸನ್ ಹೋಲ್ಡರ್ ಕೂಡ 10 ಬಾಲಿಗೆ 12 ರನ್, ರಶೀದ್ ಖಾನ್ 6 ಬಾಲಿಗೆ 7 ರನ್ ಹೊಡೆದ್ರು. ಇನ್ನು ಶಾರುಖ್ ಅವರು ಕೂಡ 8 ಬಾಲಿಗೆ 8 ರನ್. ಇದು ಅವರ ಒಂದು ಹೈಲೈಟ್ಸ್. ಆದರೆ ಇವತ್ತು ಬಹಳಷ್ಟು ಕುತೂಹಲ ಕೇಳಿಸಿದ್ದು ನಮಗೆಲ್ಲ ಗೊತ್ತಿರೋ ಹಾಗೆ, IPL ಅಂದರೆ 2026ರಲ್ಲಿ ಭಾಳಷ್ಟು ವಿವಾದಗಳು ನಡೀತಾನೆ ಇರುತ್ತೆ. ಅದು ಅಂಪೈರ್ಗಳಿಂದ ಇರ್ಬೋದು, ಆಟಗಾರರು ಮತ್ತು ಎದುರಾಳಿ ಆಟಗಾರರಿಂದಲೂ ಕೂಡ ಇರ್ಬೋದು. ಇವತ್ತಿನ ಮ್ಯಾಚ್ RCB ಗುಜರಾತ್ ಟೈಟಾನ್ಸ್ ಪಂದ್ಯದಲ್ಲಿ ರಜತ್ ಪಾಟೀದಾರ್ ಅವರ ವಿಕೆಟ್ ತೆಗೆದಿದೆಯಲ್ಲ, ಅದು ವಿವಾದಕ್ಕೆ ಕಾರಣವಾಗಿದ್ದು. ಯಾಕೆಂದರೆ ಜೋಸನ್ ಹೋಲ್ಡರ್ ಅವರು ಕ್ಯಾಚ್ ಹಿಡಿಬೇಕಾದ್ರೆ ಜಸ್ಟ್ ಮೂಮೆಂಟ್ ಆಫ್ ಎ ಸೆಕೆಂಡ್ ಅದು ಚೆಂಡು ನೆಲಕ್ಕೆ ತಾಗಿದಂತೆ ಕಂಡುಬಿಡ್ತು. ಯಾಕೆಂದರೆ 3ನೇ ಅಂಪೈರ್ಗೂ ಕೂಡ ಹೋಯಿತು, ಪಾಟೀದಾರ್ ಅವ್ರನ್ನ ಔಟ್ ಅಂತ ತೀರ್ಪು ಕೊಟ್ಟರು. ಆಗ ವಿರಾಟ್ ಕೊಹ್ಲಿ ಅವರು ಸಿಡಿದೆದ್ದು ಬಿಟ್ಟರು. ಆ್ಯಂಡಿ ಫ್ಲವರ್ ಅಂಪೈರ್ ಜೊತೆಗೆ ವಾಗ್ವಾದ ನಡೆಸಿದರು. RCB ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ, ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅಂಪೈರ್ನಿಂದಲೇ RCBಗೆ ಮಹಾ ಮೋಸ ಆಗಿಬಿಡ್ತಾ ಅಂತ.
ಪ್ರತಿ IPL ಈ ಥರದ ಸಾಕಷ್ಟು ವಿವಾದಗಳು ಇದ್ದೇ ಇರುತ್ತೆ, ಅಂಪೈರ್ಗಳು ಕೊಡ್ತಕ್ಕಂಥ ತೀರ್ಪುಗಳು. ಇವತ್ತು ಅದೇ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 42ನೇ ಪಂದ್ಯದಲ್ಲೂ ಕೂಡ ಆ ಥರದ ಒಂದು ವಿವಾದ ಭುಗಿಲೆದ್ದಿರೋದು. ಅಂಪೈರ್ ಜೊತೆ ಬಹಿರಂಗವಾಗಿಯೇ RCBಯ ಮುಖ್ಯ ತರಬೇತಿದಾರರಾಗಿರ್ತಕ್ಕಂಥ ಆ್ಯಂಡಿ ಫ್ಲವರ್, ವಿರಾಟ್ ಕೊಹ್ಲಿ ಇಬ್ಬರು ಚಕಮಕಿ ನಡೆಸ್ಬಿಟ್ರು. ಯಾಕೆಂದರೆ ಡಗೌಟ್ನಲ್ಲಿ ಕೂತ್ಕೊಳ್ತಿದ್ದ ವಿರಾಟ್ ಕೊಹ್ಲಿ ಅವ್ರಿಗೆ ಗೊತ್ತಾಗ್ಬಿಡ್ತು, ಏನೋ ಇಲ್ಲಿ ಮಿಸ್ ಆಯಿತು, ಅದು ಕ್ಯಾಚೇ ಅಲ್ಲ, ಅದು ಕ್ಯಾಚ್ಗೆ ಔಟ್ ಕೊಟ್ಬಿಟ್ರು ಅನ್ನೋ ರೀತಿಯಾಗಿ. ತಕ್ಷಣಕ್ಕೆ ಕೋಪಗೊಂಡು ಬಿಡ್ತಾರೆ. ಅಲ್ಲೇ ಹತ್ತಿರದಲ್ಲಿ ನಿಂತಿದ್ದಂಥ 4ನೇ ಅಂಪೈರ್ಗೂ ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ನಿರ್ಧಾರದ ಬಗ್ಗೆ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇದೀಗ ಇದೇ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದ್ದಾವೆ. RCB ಫ್ಯಾನ್ಸ್ ಇನ್ನೊಂದು ಕಡೆ ಅಂಪೈರ್ಗೂ ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ನಿಮಗೆ RCB ಟೀಮ್ ಅಂದರೆ ಅದೊಂದು ದೊಡ್ಡ ಮಟ್ಟಿಗಿನ ಒಂದು ಕ್ರೇಜ್ ಇದೇ ಇರುತ್ತೆ. ಒಂದು ಒಟ್ಟಾರೆಯಾಗಿ ಈ ವಿವಾದವನ್ನು ಹುಟ್ಟಿಸಿದಂಥ ಹೋಲ್ಡರ್ ಹಿಡಿದಂಥ ಕ್ಯಾಚ್ ನೋಡೋಣ, ಇದರ ಬಗ್ಗೆ ಯಾವ ರೀತಿಯಾಗಿ ಚರ್ಚೆಗಳಾಗುತ್ತೆ ಅಂತ. ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಹಿರಿಯ ಕ್ರಿಕೆಟ್ ಆಟಗಾರರು ಇದನ್ನು ಹೇಗೆ ನೋಡ್ತಾರೆ ಅಂತ. ಕೊಟ್ಟಿದ್ದು ಅದು ಔಟ್ ಅಲ್ವೇ ಅಲ್ವಾ ಅನ್ನೋ ರೀತಿಯಾಗಿ ಚರ್ಚೆಗಳಾಗ್ತಾ ಇರೋದ್ರಿಂದ. ಯಾಕೆಂದರೆ ರಜತ್ ಪಟಿದಾರ್ ಅವ್ರನ್ನ ಔಟ್ ಮಾಡಲಿಕ್ಕೆ ಕೊಟ್ಟಂಥ ಕಾರಣ, ಹೋಲ್ಡರ್ ಕ್ಯಾಚ್ ಹಿಡಿಯುವಾಗ ಸಂಪೂರ್ಣ ನಿಯಂತ್ರಣದಲ್ಲಿದ್ದರು, ಅವರ ಕೈ ನೆಲಕ್ಕೆ ತಾಗಿತ್ತಾದರೂ ಕೂಡ ಅವರ ಕೈ ಬೆರಳುಗಳು ಚೆಂಡಿನ ಅಡಿಯಲ್ಲಿದ್ದವು ಅನ್ನೋದು ಅಂಪೈರ್ ಅವರ ವಾದ. ಅವ್ರು ಹೇಳ್ತಾ ಇರೋ ಹಾಗೆ. ಬಟ್ ಆಗಿಲ್ಲ, ಅದು ಪೂರ್ತಿ ಸಂಪೂರ್ಣವಾದಂಥ ಬಾಲ್ ನೆಲಕ್ಕೆ ಟಚ್ ಆಗ್ತಾ ಇತ್ತು. ಆ ಬಾಲ್ನ ಏನಿದೆಯಲ್ಲ, ಶೇಪ್ ಏನಿದೆ ಅದು ಪೂರ್ತಿ ಕಂಪ್ಲೀಟ್ ನೆಲಕ್ಕೆ ಟಚ್ ಆಗಿಬಿಟ್ಟಿತ್ತು ಅನ್ನೋ ರೀತಿಯಾಗಿ ಇನ್ನೊಂದು ರೀತಿಯಾದಂಥ ವಾದಗಳು, ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಕೊಟ್ಟಂಥ ತೀರ್ಪು, ಅಂತಿಮ ನಿರ್ಧಾರ ವಿವಾದಕ್ಕೆ ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ ಕೂಡ ಭುಗಿಲೆದ್ದಿದೆ. ಇವೆಲ್ಲವೂ ಕೂಡ ಇವತ್ತಿನ ಪಂದ್ಯದ ಹೈಲೈಟ್ಸ್. ಭಾಳಷ್ಟು ನಿರೀಕ್ಷೆಗಳಿತ್ತು. ಒಟ್ಟಾರೆಯಾಗಿ ಇವತ್ತಿನ ಮ್ಯಾಚನ್ನು ನಾವು ಗೆಲ್ತೀವಿ. RCB ನೋಡಿ, ನೀವು RCB ಅಂತ ಅಂದ ತಕ್ಷಣ ಫ್ಯಾನ್ಸ್ಗಳು ಅವತ್ತಿನ ಮ್ಯಾಚ್ ವ್ಯೂವರ್ಸ್ನಿಂದ ಹಿಡಿದು ಅದರ ಮಾರ್ಕೆಟಿಂಗ್ನಿಂದ ಹಿಡಿದು ಪ್ರತಿಯೊಂದು ಪಂದ್ಯವನ್ನು ಕೂಡ ಅದೇ ರೀತಿಯಾಗಿ ಎಲ್ಲರೂ ಕೂಡ ಹರ್ಷದಿಂದ ಅದೇ ಕ್ರೇಜ್ನಲ್ಲಿ ಮ್ಯಾಚನ್ನು ಎಂಜಾಯ್ ಮಾಡ್ತಾರೆ. ಇವತ್ತಿನ ಮ್ಯಾಚ್ನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಆ ಥರ ದೊಡ್ಡ ಮಟ್ಟಿಗೆ ಬೆಟ್ಟಿಂಗ್ ಕೂಡ ನಡೆದಿತ್ತು ಏನೋ ಗೊತ್ತಿಲ್ಲ. ಏಕೆಂದರೆ ನಮಗೆ 8th ಆರ್ಡ್ರ್ವರೆಗೂ ಕೂಡ ಬ್ಯಾಟ್ಸ್ಮನ್ಗಳಿದ್ದಾರೆ. ನಿಮಗೆ ಇವತ್ತು ಎಲ್ಲರೂ ಕೂಡ ಕೈ ಕೊಟ್ಟುಬಿಟ್ರಾ ಅಂತ ಅನಿಸ್ಬಿಡ್ತು. ಆರಂಭದಲ್ಲಿ ಎಲ್ಲೋ ಒಂದು ಕಡೆ ನಾವು ಸೋತುಬಿಟ್ವಿ ಅಂತ ಅನ್ನೋ ರೀತಿಯಾದಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಿದ್ದು. ಒಟ್ಟಾರೆಯಾಗಿ ಒಂದು 250 ದಾಟಿ ಇವತ್ತು ಹೊಡಿತಾರೆ, ಟಾರ್ಗೆಟ್ ಒಂದು 250+ ಆಗುತ್ತೆ ಅಂತ ಎಲ್ಲರೂ ಕೂಡ ಊಹೆ ಮಾಡಿದ್ರಲ್ಲ, ಅದೆಲ್ಲವೂ ಕೂಡ ನುಚ್ಚು ನೂರು ಆಗಬಿಡ್ತು. ಒಟ್ಟಾರೆಯಾಗಿ ಮುಂದಿನ ಪಂದ್ಯದತ್ತ ಎಲ್ಲರ ನಿರೀಕ್ಷೆ, ಟಾಪ್ 1ಗೆ ಏರ್ತೀವಿ, ಪಾಯಿಂಟ್ಸ್ ಟೇಬಲ್ನಲ್ಲಿ RCB ಮೇಲೆ ಇರೋದನ್ನು ನಾವೆಲ್ಲರೂ ಕೂಡ ನೋಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ ಅಂತ ಯಾರೆಲ್ಲ ಅಭಿಮಾನಿಗಳು ಅಂದ್ಕೊಂಡಿದ್ರೋ ಅವರೆಲ್ಲರಿಗೂ ಕೂಡ ಇವತ್ತಿನ ಪಂದ್ಯ ನಿರಾಶೆ ಆಗಿದೆ. ಇದು ಹೊಸತೇನಲ್ಲ, RCBಗೆ 18 ಸೀಸನನ್ನು ನೋಡ್ಕೊಳ್ತಾ ಬಂದಿದ್ದಾರೆ. ಎಷ್ಟು ಬಾರಿ ಸೋತರೂ ಕೂಡ ಅದೇ ಅಭಿಮಾನ, ಅದೇ ಪ್ರೀತಿ, ಅದೇ ಅಕ್ಕರೆ, ಅದೇ ಕ್ರೇಜ್ ಇದ್ದೇ ಇರುತ್ತೆ. ಇವತ್ತಿನ ಒಂದೇ ಒಂದು ಮ್ಯಾಚ್ ಅಭಿಮಾನಿಗಳನ್ನು ಯಾವತ್ತೂ ಕೂಡ ಕುಗ್ಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಾಗಿ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ನೋಡೋಣ ಏನಾಗಬಹುದು ಮುಂದಿನ ಮ್ಯಾಚ್ ಅನ್ನೋ ನಿರೀಕ್ಷೆಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.